ಅರಿಶಿನ 4 ಚಮಚ ಸಣ್ಣದಾಗ ಚಮಚ ಅಂಟುವಾಳ ಕಾಯಿ ಪುಡಿ ಏನ್ ಇವಾಗಲೂ ಏನು ಹಾಕಿದ್ರಿ ಹಂಗಾರೆ ನೀವು ಏನೋ ತಪ್ಪು ಮಾಡಿದ್ದೀರಿ ಈಗ ಕೊಟ್ಟದಾಗ ಕಟ್ ಮಾಡಿ ಇಟ್ಬಿಟ್ಟು ಕರ್ಪೂರ ಮೆಂತಲ್ ಹಾಕೋದು ನಿಮಗೆ ತಂಪಾಗ್ಲಿಕ್ಕೆ ಮೆಂತಲ್ ಸೋಪ್ ಬರ್ತದಲ್ಲ ಇದ್ರದ್ದೇ ಅದು ತಂಪಾಗಿರುತ್ತೆ ಸ್ವಲ್ಪ ಪುಡಿ ಮಾಡಿ ಮಿಕ್ಸಿಗೆ ಕರ್ಪೂರ ಮತ್ತು ನಮಸ್ತೆ, ನಾನು ಶ್ರೀನಿಧಿ ಅಂತ ಹೇಳಿ. ಇವತ್ತು ಸ್ವದೇಶಿ ಮೇಳದಲ್ಲಿ ಮನೆಯಲ್ಲೇ ಗೃಹೋಪಯೋಗಿ ವಸ್ತುಗಳನ್ನ ಹೇಗ್ ನಾವು ತಯಾರಿಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ, ಹಾಗೆ ಹೆಣ್ಮಕ್ಳು ಮನೇಲಿ ಮಾಡ್ಬಿಟ್ಟು ಯಾವ ತರದಲ್ಲಿ ಸ್ವಾವಲಂಬಿ ಆಗ್ಬೋದು, ಇದರಲ್ಲಿ ಮನೆಯಲ್ಲೇ ಮಾಡ್ಕೊಂಡು ಯಾವ ತರ ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ಲಿಕ್ಕೆ ಕೋಲಾರದಿಂದ ಮಂಜುಳಾಕ್ಕನವ್ರನ್ನ ಕರೆಸಿದ್ದೇವೆ. ಪ್ರತಿಯೊಂದು ಒಂದು ಕುಂಕುಮ ಮಾಡೋದಾಗಿರ್ಬೋದು, ಮನೆಯಲ್ಲೇ ಹಲ್ಲು ಪುಡಿ ಮಾಡೋದಾಗಿರ್ಬೋದು, ಸ್ನಾನದ ಪುಡಿ ಮಾಡೋದು, ಅಲ್ಲದೆ ನಾವೀಗ ಕಾಡ್ಗೆಗಳನ್ನ ತಗೋತೀವಿ ಅಂಗಡಿಯಲ್ಲಿ, ಕೆಮಿಕಲ್ ಇರುತ್ತೆ. ಸೌಂದರ್ಯ ವರ್ಧಕಗಳನ್ನು ನಾವು ಮನೇಲಿ ಯಾವ ತರ ಮಾಡ್ಕೋಬಹುದು, ಲಿಪ್ಸ್ಟಿಕ್ ಆಗಿರ್ಬೋದು, ಬಾಡಿ ಲೋಷನ್ ಆಗಿರ್ಬೋದು, ಇದನ್ನ ಎಲ್ಲಾನು ಹೇಳ್ಕೊಡ್ಬೇಕು ಅಂತಂದ್ ಹೇಳಿ ನಾವು ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದೀವಿ. ಇದು ಓಪನಿಂಗ್ ಯಾವಾಗ ಆಯ್ತು? 5ನೇ ತಾರೀಕು ಸ್ವದೇಶಿ ಮೇಳದ ಓಪನಿಂಗ್ ಆಯ್ತು. ಯಾರೆಲ್ಲ ಬಂದಿದ್ರು? ಜೈತೀರ್ ಕಟ್ಟಿ ಅವರ ಸಂಯೋಗದಲ್ಲಿ ಆಯ್ತು. ತೆಂಗಿನಕಾಯಿ ಅವರು ಮಹೇಶ್ ತೆಂಗಿನಕಾಯಿ ಅವರು ಬಂದಿದ್ರು. ಅಲ್ಲದೆ ಸಂಕೇಶ್ವರ್ ಅವರು ಬಂದಿದ್ರು, VRL ಸಂಸ್ಥಾಪಕರಾದಂತ ಸಂಕೇಶ್ವರ್ ಅವರು ಬಂದಿದ್ರು. ಗಣ್ಯ ಮುಖ್ಯಸ್ಥರೊಂದಿಗೆ ಎಲ್ಲರೂ ಉದ್ಘಾಟನೆ ಆಗಿದೆ. ಸ್ವಾಮೀಜಿಗಳು, ವಿವೇಕಾನಂದ ಆಶ್ರಮದ ಸ್ವಾಮೀಜಿಗಳು ಬಂದಿದ್ದಾರೆ. ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ? ಸುಮಾರು ಇಲ್ಲಿವರೆಗೂ 2,000 to 3,000 ಜನ ತನಕ ಆಗಿದೆ ಅಂತ ಒಂದು ಪ್ರತಿ ದಿನ ಎಷ್ಟು ಜನ ಬರ್ತಾ ಇದ್ದಾರೆ ಮೇಡಮ್? ಆಗ್ತಾ ಇದೆ ಸರ್. ಅಂದ್ರೆ ಅದು ಫ್ಲೋಟಿಂಗ್ ಅಲ್ಲಿ ಇರುತ್ತಲ್ಲ, ಹೀಗಾಗಿ 1,000, 2,000 ಈ ತರ ಫ್ಲೋಟಿಂಗ್ ಅಲ್ಲಿ ಇದೆ. ಜನಸಂಖ್ಯೆ ನೋಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಆಮೇಲೆ ಪ್ರತಿದಿನಾನು ಇಲ್ಲಿ ಕಾರ್ಯಕ್ರಮ ಇರುತ್ತೆ. ಸಂಜೆನೂ ಮನೋರಂಜನಾ ಕಾರ್ಯಕ್ರಮ, ಯಕ್ಷಗಾನ ಆಗಿರ್ಬೋದು, ಸಂಗೀತ ಕಾರ್ಯಕ್ರಮ ಆಗಿರ್ಬೋದು, ಈ ತರದ ಕಾರ್ಯಕ್ರಮಗಳನ್ನು ಸಂಜೆ ಆಯೋಜನೆ ಮಾಡ್ತಾ ಇದ್ದೀವಿ. ಇವತ್ತು ಕುಟುಂಬ ಪ್ರಬೋಧನ ಅಂತ ಹೇಳಿ ಅದನ್ನು ಆಯೋಜನೆ ಮಾಡ್ತಾ ಇದ್ವಿ. ಅಂದ್ರೆ ಕುಟುಂಬದಲ್ಲಿ ನಾವ್ ಯಾವ ತರದ ಜೀವನ ನಡೆಸಬೇಕು, ಅದರದ್ದು ಒಂದು ಆಯೋಜನೆ ಇದೆ. 3 ಗಂಟೆ ಇವತ್ತು ಯಾವ್ದು ಕಾರ್ಯಕ್ರಮ ಇದೆ ಮೇಡಮ್? ಸಂಜೆ ಮನೋರಂಜನೆ ಕಾರ್ಯಕ್ರಮ ಇದೆ. ಅಲ್ಲದೆ ನಾನು ಇವಾಗ ಹೇಳಿದ್ನಲ್ಲ, ಕುಟುಂಬ ಪ್ರಬೋಧನ ಇದೆ 3 ರಿಂದ 5 ತನಕ. ಧನ್ಯವಾದ ಮೇಡಮ್. ಈ ಕಾರ್ಯಕ್ರಮದ ಉದ್ದೇಶ ಏನಾದ್ರು ಮಾತಾಡಿ ಮೇಡಮ್. ಇದು ನಿತ್ಯ ಬಳಕೆಯ ವಸ್ತು ಎಲ್ಲವನ್ನು ತಯಾರಿಸುವಂತಹ ಕಾರ್ಯಕ್ರಮ. ಇದರಲ್ಲಿ ವಿಶೇಷವಾಗಿ ಮಹಿಳೆಯರಿಗಾಗಿನ ಒಂದು ಎಲ್ಲ ತಿಳಿಲಿ ಮಹಿಳೆಯರು ಮನೆಯಲ್ಲೇ ಕುತ್ಕೊಂಡು ಸಾಕಷ್ಟು ಸೌಂದರ್ಯವರ್ಧಕ ಎಲ್ಲ ವಸ್ತುಗಳನ್ನ ತಯಾರಿಕೆ ಮಾಡುವುದನ್ನ ನಿಮ್ಮ ಕಣ್ಣ ಮುಂದೆನೆ ಮಾಡಿ ತೋರಿಸುವಂತಹ ಒಂದು ಕಾರ್ಯಕ್ರಮ. ನಾವು ಬಹಳಷ್ಟು ದುಡ್ಡು ಕೊಟ್ಟು ಹೊರಗಿನಿಂದ ಎಲ್ಲ ಸಾಮಾನುಗಳನ್ನ ತಗೊಂಡ್ ಬಂದು ಕೆಮಿಕಲ್ ಹಾಕಿದ್ದನ್ನ ಯೂಸ್ ಮಾಡಿ ಬಹಳಷ್ಟು ಅನಾರೋಗ್ಯಕ್ಕೆ ತುತ್ತಾಗ್ತಿದ್ವಿ. ಅದೆಲ್ಲ ಆಗ್ಬಾರ್ದು. ಈಗಿನ ಮಹಿಳೆಯರು ಸ್ವಲ್ಪ ಎಲ್ಲ ಜಾಗೃತ ಆಗ್ಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ. ಇದ್ರೊಳಗ ಸೌಂದರ್ಯವರ್ಧಕ ಅಂದ್ರೆ ಸಾಬೂನ್ ಇರ್ಬೋದು, ಕುಕ್ಮ ಇರ್ಬೋದು, ಪಚ್ಚ ಕರ್ಪೂರ ಹಾಕಿಕೊಂಡು ಎಲ್ಲ ಕಾಡಿಗೆ ಇರ್ಬೋದು, ಆಮೇಲೆ ಲಿಪ್ಸ್ಟಿಕ್ ಆಗ್ಲಿ, ಇಂತ ಬಹಳಷ್ಟು ಎಲ್ಲ ವಸ್ತುಗಳನ್ನ ಅವರು ಮಾಡಿ ತೋರಿಸ್ತಾ ಇದ್ದಾರೆ. ಬಹಳಷ್ಟು ಮಹಿಳೆಯರು ಇದರ ಉಪಯೋಗಗಳನ್ನು ಕೂಡ ತಗೊಳ್ತಾ ಇದ್ದಾರೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಇದು ನಮಗೆಲ್ಲ ಒಂದು ಸಂತೋಷದ ಒಂದು ವಿಷಯ. ಹೀಗೆ ಮತ್ತೆ ಸ್ವದೇಶಿ ಮೇಳದಲ್ಲಿ ಈ ತರದ ಕಾರ್ಯಕ್ರಮಗಳನ್ನ ಮಹಿಳೆಯರಿಗಾಗಿನೇ ಆಯೋಜಿಸೋದು ನನ್ಗೆ ಬಹಳಷ್ಟು ಖುಷಿ ಕೊಡ್ತಾ ಇದೆ. ನಾನು ಸೌಮ್ಯ ಪ್ರಭು, ಎಲ್ಲರಿಗೂ ಧನ್ಯವಾದಗಳು. ಪ್ರತಿದಿನ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮೇಡಮ್?
ಪ್ರತಿದಿನ 60, 70, 80, 100ವರೆಗೂ ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಮಹಿಳೆಯರು. ಯಾವ್ಯಾವ ತರದ ಕಾರ್ಯಕ್ರಮಗಳು ನಡೀತಾ ಇದಾವೆ? ಸಾಕಷ್ಟು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ. ಈಗ ಎಲ್ಲ ರೀತಿಯ ಮನೆ ಬಳಕೆಯ ವಸ್ತುಗಳನ್ನೇ ಉಪಯೋಗಿಸುವಂತಹ ಕಾರ್ಯಕ್ರಮಗಳು ಆಗ್ತಾವು. ಆಮೇಲೆ ಎಲ್ಲ ತಾರಸಿ ತೋಟ ಅಂದ್ರೆ ಮನೆಯ ಮೇಲೆ ಎಲ್ಲ ಹೂಗಳನ್ನ ಕಾಯಿಪಲ್ಯಗಳನ್ನ ಬೆಳೆಯುವಂತಹ ಆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಹಿಳೆಯರು ಮೊನ್ನೆ ಬಂದಿದ್ರು. ಮತ್ತೆ ಸಂವಾದ ಇತ್ತು, ಮತ್ತೆ ನಿರುದ್ಯೋಗ ಸಂವಾದ ಅಂತೂ ಕೂಡ ಇತ್ತು. ಮಹಿಳೆಯರಿಗಾಗಿನೇ ವಿಶೇಷ ಸಂವಾದ ಇತ್ತು. ಈ ರೀತಿ ಅನೇಕ ಕಾರ್ಯಕ್ರಮಗಳು ಸಾಯಂಕಾಲ ಅಂತೂ ವಿಜೃಂಭಣೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾವೆ. ನಿನ್ನೆ 12 ಇನ್ಸ್ಟ್ರೂಮೆಂಟ್ ಉಪಯೋಗಿಸ್ಕೊಂಡು ಕಾರ್ಯಕ್ರಮಗಳು ನಡೀತಾ ಇತ್ತು. ಇಂಥ ಒಂದು ಕಾರ್ಯಕ್ರಮ ಬಹಳಷ್ಟು ಎಲ್ಲರಿಗೂ ನಮ್ಗೆ ಸಂತೋಷವನ್ನ ಒದಗಿಸ್ಕೊಡ್ತೇವೆ. ಇವಾಗ ಏನ್ ಕಾರ್ಯಕ್ರಮ ನಡೀತಾ ಇದೆ? ಈಗ ನಿತ್ಯ ಬಳಕೆಯ ವಸ್ತು ಏನೇನ್ ಇದೆ ಅದನ್ನೇ ಯಾವುದೇ ಕೆಮಿಕಲ್ ಇಲ್ದೇನೆ ಮಾಡುವಂತಹ ನಿಮ್ಮ ಕಣ್ಣು ಮುಂದೆನೆ ಮಾಡಿ ತೋರಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮ ಇದು. ಅದು ಯಾರು ಟ್ರೈನಿಂಗ್ ಯಾರು ಕೊಡ್ತಾ ಇದ್ದಾರೆ ಮೇಡಮ್? ವಿಜಯ ಅಂತ ಹೇಳಿ ಮಂಜುಳಾ ಭೀಮ್ರಾವ್. ಅವ್ರು ಹುಬ್ಳಿಯವರ? ಇಲ್ಲ ಶಿವಮೊಗ್ಗ, ಕೋಲಾರದಿಂದ ಶಿವಮೊಗ್ಗದಿಂದ ಬಂದಿದ್ದಾರೆ. ಅವರು ನಿವೃತ್ತ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡಿದಂತವರು. ಮಕ್ಕಳು ಹಾಗೂ ಮಹಿಳೆಯರಿಗೆ, ಕಾಲೇಜ್ ಹುಡುಗಿಯರಿಗೆ ಈ ಒಂದು ಉಪಯೋಗವನ್ನ ಆಗ್ಲಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅವ್ರು ಇಲ್ಲಿ ಬಂದಿದ್ದಾರೆ. ಥ್ಯಾಂಕ್ ಯು. ಧನ್ಯವಾದಗಳು.